ಹೇ ಗೈಸ್, ಎಸ್ ಕೆ ಸ್ಟುಡಿಯೋಸ್ಗೆ ಸ್ವಾಗತ. ನಾವು ಇವತ್ತು ರಿಯಲ್ಮಿ ಬಡ್ಸ್ ಏರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 4000 ಇದು ಯಾವಾಗ ರಿಲೀಸ್ ಆಗುತ್ತೆ, ಹೇಗಿದೆ, ಇದ್ರ ಫೀಚರ್ಸ್ ಏನು, ಇದ್ರ ಕಾನ್ಸೆಪ್ಟ್ ಎಲ್ಲಿಂದ ಬಂತು, ಈ ಒಂದು ಏರ್ ಪಾಡ್ಸ್ ಅಥವಾ ಏರ್ ಬಡ್ಸ್, ಏರ್ ಡಾಟ್ಸ್ ಅಂತ ಏನೇನೋ ಕರೀತಾರಲ್ಲ, ಇದು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗಾಗಿ ಇದೇ ಥರ ನಮ್ಮ ಒಂದು ಚಾನಲ್ಲಿ ಸುಮಾರು ವಿಡಿಯೋಸ್ಗಳು ಹಾಕ್ತಾ ಇರ್ತೀವಿ ಟೆಕ್ ಬಗ್ಗೆ. ಬನ್ನಿ ನೋಡೋಣ ಹೇಗಿದೆ ಈ ಒಂದು ಬಡ್ಸ್ ಏರ್ ರಿಯಲ್ಮಿ ಅವ್ರದ್ದು. ಅವ್ರು ಕೊಟ್ಟಿರೋದು ಟ್ರೂಲಿ ವೈರ್ಲೆಸ್ ಚೆನ್ನಾಗಿದೆ ಅಂತ. ಮೊದಲನೇದಾಗಿ ರೇಟ್ ಕನ್ಸಿಡರ್ ಮಾಡೋಣ, ಯಾಕೆಂದರೆ ರೇಟ್ ಇಂಪಾರ್ಟೆಂಟ್. ನಾವು ಕೊಡ್ತಾ ಇರೋವಂಥ ಬೆಲೆಗೆ ಈ ಒಂದು ಪ್ರಾಡಕ್ಟ್ ಸೂಟಬಲ್ ಇದೆಯಾ ಅಥವಾ ಅದ್ರ ಯೋಗ್ಯತೆ ಇದೆಯಾ ಅಂತ ತಿಳ್ಕೊಳೋದು. ಇದು 4000 ರೂಪಾಯಿ, 3999. ಆ್ಯಂಡ್ ನೀವೇನೋ ತೊಗೋಬೇಕು ಅನ್ನೋದಾದರೆ 30th ಡಿಸೆಂಬರ್ 12 ಗಂಟೆ ಮಧ್ಯಾಹ್ನ ನಿಮಗೆ ಸಿಗುತ್ತೆ. ಇದ್ರದ್ದು ಫೀಚರ್ಸ್ ನೋಡೋಣ ಬನ್ನಿ. ಫಸ್ಟ್ ಒಂದು 6 ಫೀಚರ್ಸ್ ಕೊಟ್ಟಿದ್ದಾರೆ, ಹೈಲೈಟೆಡ್ ಫೀಚರ್ಸ್ ಅಂತ ಈ ಕಂಪ್ನಿಯವರು. ರಿಯಲ್ಮಿ ಅವರ ಈ ಫೀಚರ್ಸಲ್ಲಿ ಮೊದಲನೇದು ಸೂಪರ್ ಲೋ ಲ್ಯಾಟೆನ್ಸಿ. ಏನು ಲ್ಯಾಟೆನ್ಸಿ ಅಂದರೆ ಬೇಗ ಮಾಡೋದು ಅಥವಾ ಲ್ಯಾಗ್ ಆಗದೆ ಇರೋದು ಅಂತ ಹೇಳ್ತಾರೆ. ತುಂಬ ಕಮ್ಮಿ ಲ್ಯಾಗ್ ಆಗುತ್ತೆ ಅಂತ ಅದರಷ್ಟೇ. R1 ಚಿಪ್ ಅದರಲ್ಲಿ ಇದೆ ಅಂದ, ಅದು ರಿಯಲ್ಮಿ ಅವ್ರದ್ದು ಅಂದರೆ ರಿಯಲ್ಮಿ ಅನ್ನೋರದು. ದೆನ್ ಸೆಕೆಂಡ್ ಒನ್ನು ವೇರ್ ಡಿಟೆಕ್ಷನ್, ಆಟೋ ಪ್ಲೇ, ಆಟೋ ಪಾಸ್. ಈಗ ನೀವೆಲ್ಲ ಇಟ್ಟೋಗ್ತೀರಾ, ಅಲ್ಲೇ ಪೋಸ್ ಆಗಿರುತ್ತೆ, ನೀವು ತಗೊಂಡು ಇಟ್ಕೊಂಡ್ರೆ ಮತ್ತೆ ಪ್ಲೇ ಆಗುತ್ತೆ. ಸೊ ಆಟೋ ಡಿಟೆಕ್ಷನ್, ನೀವು ಇಟ್ಕೊಂಡ್ರೆ ಕಿವಿಗೆ ಇಟ್ಕೊಂಡಾಗ ಅದು ಕಿವಿಗೆ ಇಟ್ಟಿದ್ದಾರೆ, ಇವಾಗ ನಾನು ಪ್ಲೇ ಮಾಡ್ಬೋದು ಅನ್ನೋ ಥರ ತುಂಬ ಚೆನ್ನಾಗಿದೆ. ಮ್ಯೂಸಿಕೆಲ್ಲ ಕೆಲವು ಸತಿ ನಾವು ಕೇಳ್ತಾ ಇರ್ತೀವಿ, ಬಿಟ್ಬಿಟ್ಟು ಹೊಟ್ಟೋಗಿರ್ತೀವಿ, ಅದು ಪ್ಲೇ ಆಗ್ತಾನೆ ಇರುತ್ತೆ, ಅದಕ್ಕೆ ತುಂಬ ಯೂಸ್ ಆಗುತ್ತೆ ಇದು. ದೆನ್ ಡೈನಾಮಿಕ್ ಬೇಸ್ ಬೂಸ್ಟ್ ಡ್ರೈವರ್ ಇದೆ ಅಂತೆ. ಒಂದು ಬೇಸ್ ಎಲ್ಲ ಅವರು ಅಡ್ವಾನ್ಸ್ ಕೋಡಿಂಗ್ ಮಾಡಿದ್ದಾರೆ ಅಂತ ಹಾಕೊಂಡಿದ್ದಾರೆ. ಅಡ್ವಾನ್ಸ್ ಕೋಡಿಂಗಿಂದ ನಿಮ್ಮ ಒಂದು ಆಡಿಯೋ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಬೇಸ್ ಜಾಸ್ತಿ ಇದ್ದಾಗ, ಕೆಲವು ವಾಯ್ಸ್ಗಳು ಬೇಸ್ ಇದ್ದಾಗ ತುಂಬ ಒಂದು ಡೀಪಾಗಿ ಕೇಳಿಸುತ್ತೆ. ಓಪನ್ ಅಪ್ ಆಟೋ ಕನೆಕ್ಷನ್ನು, ನೀವು ತಗೊಂಡಿದ ತಕ್ಷಣ ಕನೆಕ್ಟ್ ಆಗುತ್ತೆ. ಪೇರ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಈಗ ಡೈಲಿ ತೊಗೋತೀರಾ, ಆನ್ ಮಾಡ್ತೀರಾ, ಕನೆಕ್ಟ್ ಆಗುತ್ತೆ. ದೆನ್ ಆಟೋಮೆಟಿಕ್ಕಾಗಿ ಗೂಗಲ್ ಅಸಿಸ್ಟೆಂಟ್ಗೆಲ್ಲ ಕನೆಕ್ಟ್ ಆಗುತ್ತೆ. ದೆನ್ ವೈರ್ಲೆಸ್ ಚಾರ್ಜಿಂಗ್, ಇದು 17 hour ಬ್ಯಾಕ್ ಪ್ಯಾಕ್ ಕೊಡ್ತಾರೆ ಅಂತ ಹೇಳಿದ್ದಾರೆ. 17 hour ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ಒಂದು ಏನು ಪಾಡ್ ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗೂ ಕೂಡ ಬ್ಯಾಟ್ರಿ ಇರುತ್ತೆ. ನೀವು ಅದನ್ನು ಇಟ್ಟಾಗೂ ಕೂಡ ಅದು ಚಾರ್ಜಿಂಗ್ ಆಗ್ತಾ ಇರುತ್ತೆ. ಸೊ ಬರೀ ಇಯರ್ಬಡ್ಸ್ ನೀವು ತೊಗೊಂಡೋದ್ರೆ ನಿಮಗೆ ಅಷ್ಟು ಬರಲ್ಲ, 5 hours ಬರ್ಬೋದು. ಆದರೆ ನೀವು ಆ ಕೇಸ್ ಜೊತೆಗೆ ತೊಗೊಂಡೋಗಿದ್ರೆ ನಿಮಗೆ ಅಪ್ ಟು 17 hours ಕೊಡುತ್ತೆ. ಡ್ಯುಯಲ್ ಮೈಕ್ ಇದೆ. ಇದೇನು ಮಾಡುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಡ್ಯುಯಲ್ ಮೈಕ್ ಏನು ಕೊಟ್ಟಿದ್ದಾರೆ, ಒಂದೊಂದರಲ್ಲೂ 2 ಮೈಕ್ ಏನು ಕೊಡಬೇಕಾಗುತ್ತೆ ಅಂತ. ದೆನ್ ಇದು ಒಂದು ಪ್ರಾಡಕ್ಟು ನಿಮಗೆ ತೋರಿಸಿದ್ದಾರೆ ನೋಡಿ, ಆ ಬಾಕ್ಸು ರಿಯಲ್ಮಿ ಅವ್ರದ್ದು ಲುಕ್ ಹೇಗಿದೆ ಅಂತ. ಫಸ್ಟ್ ಆಫ್ ಆಲ್ R1 ರಿಯಲ್ಮಿ ಅವ್ರದ್ದು ಒಂದು ಚಿಪ್ ಇದೆ. ಬ್ಲೂಟೂತ್ 5 ಕೊಟ್ಟಿದ್ದಾರೆ. ಇದು ಒಂದು ಕನೆಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನ್ಯೂ ಎಕ್ಸ್ಪೀರಿಯನ್ಸ್, ನ್ಯೂ ಜನ್ರೇಷನ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಡ್ಯುಯಲ್ ಚಾನಲ್ ಟ್ರಾನ್ಸ್ಮಿಷನ್ ಅಂತ. ಡ್ಯುಯಲ್ ಚಾನಲ್ಸ್ ಟ್ರಾನ್ಸ್ಮಿಷನ್ ಅಂದರೆ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಆ ಮೋಡ್ಗೆ ಹೋಗುತ್ತೆ. ಗೇಮಿಂಗ್ ಮೋಡಲ್ಲಿ ನೀವು ಸಖತ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಲಾಂಗ್ ಪ್ರೆಸ್ ಮಾಡ್ಕೊಂಡಿದ್ರೆ 2 ಕಡೆ ಇಟ್ಕೊಂಡು ಆವಾಗ ಅದು ನಿಮಗೆ ಆ ಒಂದು ಮೋಡ್ಗೆ ಹೋಗುತ್ತೆ ಅಂತ. ದೆನ್ ನೆಕ್ಸ್ಟು ಆಟೋ ಕನೆಕ್ಟ್, ಅದು ಹೊರಗಡೆ ಬಾಕ್ಸಿಂದ ಹೊರಗಡೆ ತೆಗೆದಿದ್ದಂಗಲೇ ಅದು ಆಟೋ ಕನೆಕ್ಟ್ ಆಗುತ್ತೆ. ನೀವು ಬ್ಲೂಟೂತ್ ಆನ್ ಮಾಡಿದರೆ ಸಿಂಪಲ್, ಏನು ಟೆನ್ಷನ್ ಇಲ್ಲ, ಏನಿಲ್ಲ. ತುಂಬ ತಲೆ ಕೆಡಿಸ್ಕೊಬೇಕು, ಅಯ್ಯೋ ಕನೆಕ್ಟ್ ಆಗಿಲ್ಲ ಆ ಥರ ಎಲ್ಲ. ಇನ್ನೊಂದು ಇಯರ್ ಡಿಟೆಕ್ಷನ್, ನೀವು ಹಾಕ್ಕೊಂಡ್ರೆ ಡಿಟೆಕ್ಟ್ ಆಗೋದು ಹೇಗೆ ಅಂದರೆ ಇಲ್ಲೊಂದು ಕೊಟ್ಟಿದ್ದಾರೆ, ಆಪ್ಟಿಕಲ್ ಸೆನ್ಸರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೈನ್ ಹಾಕಿ ತೋರಿಸ್ತಿದ್ದಾರೆ ನೋಡಿ. ಇದೊಂದು ಆಟೋಮೆಟಿಕ್ಕಾಗಿ ನೀವು ಕಿವಿಗೆ ಹಾಕ್ಕೊಂಡ್ರೆ ಓಕೆ, ಇದು ಈಗ ರೈಡಲ್ಲಿದೆ ಅಥವಾ ಆನಲ್ಲಿದೆ ಅನ್ನೋ ಥರ ಆಟೋಮೆಟಿಕ್ಕಾಗಿ ಚೆನ್ನಾಗಿದೆ. ಇದೊಂದು ಫೀಚರ್ಸ್ ನನಗೆ ಇಷ್ಟ ಆಗಿರೋ ಒಂದು ಫೀಚರ್ ಇದು ಒಂದು. ಇದು ಬಿಟ್ಟರೆ ನೆಕ್ಸ್ಟು ಟಚ್ ಕಂಟ್ರೋಲ್. ಈಗ ಬರ್ತಾರೆ ಎಲ್ಲ ಒಂದು ಕಾನ್ಸೆಪ್ಟು, ಎಲ್ಲ ಒಂದು ಇಯರ್ಬಡ್, ಒಂದು ಏರ್ ಡಾಟ್ಸ್ ಏನೇನೋ ಮಾಡ್ತಿದ್ದಾರೆ ಬೇರೆ ಬೇರೆ ಥರ. ಡಬಲ್ ಕ್ಲಿಕ್ ಪ್ಲೇ, ಕಾಲ್ ಅಟೆಂಡ್ ಮಾಡೋಕ್ಕಿರ್ಬೋದು, ಪ್ಲೇ ಮಾಡೋಕ್ಕಿರ್ಬೋದು, ಪೋಸ್ ಮಾಡೋಕ್ಕಿರ್ಬೋದು ಮ್ಯೂಸಿಕ್ನ, ಅಥವಾ ಕಾಲ್ ಅಟೆಂಡ್ ಮಾಡೋಕ್ಕೆ ಡಬಲ್ ಕ್ಲಿಕ್ ಮಾಡಿದ್ರೆ ಜಸ್ಟ್ ಅಷ್ಟೇ. ಟ್ರಿಬಲ್ ಕ್ಲಿಕ್ ಮಾಡಿದ್ರೆ ಸ್ಕಿಪ್ ಆಗುತ್ತೆ ಸಾಂಗು. ಲಾಂಗ್ ಪ್ರೆಸ್ ಮಾಡಿದ್ರೆ ವಾಯ್ಸ್ ಅಸಿಸ್ಟೆಂಟ್, ಗೂಗಲ್ ವಾಯ್ಸ್ ಅಸಿಸ್ಟೆನ್ಸ್ ಲಾಂಚ್ ಆಗುತ್ತೆ. ಅಥವಾ ಕಾಲ್ ಬರ್ತಿದ್ದಾಗ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಎಂಡ್ ಆಗುತ್ತೆ ಅದು. ದೆನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಬೋತ್ ಸೈಡ್ ನೀವು 2 ಕಡೆ, ಅಂದರೆ ಆ ಒಂದು ಇಯರ್ಬಡ್ಗೆ 2 ಕಡೆ ಒತ್ತಿ ಇಟ್ಕೋಬೇಕು. ಆ ಒತ್ತಿ ಇಟ್ಕೊಂಡಾಗ ಅದು ಗೇಮಿಂಗ್ ಮೋಡ್ ಹೋಗುತ್ತೆ. ದೆನ್ ಇಲ್ಲಿ ತೋರಿಸಿದ್ದಾರೆ ನೋಡಿ, ವೈರ್ಲೆಸ್ ಚಾರ್ಜಿಂಗು. ವೈರ್ಲೆಸ್ ಚಾರ್ಜ್ ಆಗಿರೋದ್ರಿಂದ ನೀವು ವೈರ್ಲೆಸ್ ಒಂದು ಪ್ಲೇಟ್ ಇರುತ್ತೆ, ಆ ಒಂದು ವೈರ್ಲೆಸ್ ಚಾರ್ಜಿಂಗ್ ಮಾಡ್ಕೋಬೋದು. ನೀವು ಅದ್ರ ಮೇಲೆ ಇಟ್ಟರೆ ಸಾಕು ವೈರ್ಲೆಸ್ ಚಾರ್ಜ್ ಆಗುತ್ತೆ. ವೆಲ್ ಆ್ಯಂಡ್ ಗುಡ್, ಅದು ಚೆನ್ನಾಗಿರುತ್ತೆ. ಹಾಗಾದರೆ ಇದೇನಪ್ಪ ಪೋರ್ಟು, ಇದು ಎಕ್ಸ್ಟ್ರಾ ಒಂದು ಪೋರ್ಟ್ ಏನಂಗಾದರೆ ಇದು ವೈರ್ಲೆಸ್ ಚಾರ್ಜ್ ಆದರೆ ಈ ಒಂದು ಏನು ಕೊಟ್ಟಿದ್ದಾರೆ, ಒಂದು USB ಟೈಪ್ ಒಂಥರ ಏನಿದು ಅಂತ ಕೇಳ್ಬೋದು.
ಇದು ಸಿ ಟೈಪ್. ನೀವು ಸಿ ಟೈಪ್ಗಿಂತ ಕೂಡ ಕೆಲವು ಸತಿ ನೀವು ಮರ್ತೋಗಿರ್ತೀರ, ಚಾರ್ಜರ್ ತಗೊಂಡೋಗಿರಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ಬೋದು, ಸಿ ಟೈಪ್ ಚಾರ್ಜಿಂಗಿಂದನೂ ಕೂಡ ಅದಕ್ಕೆ ಚಾರ್ಜ್ ಮಾಡ್ಬೋದು ಅನ್ನೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಒಂದು ಗುಡ್ ನ್ಯೂಸ್. ಇದು ಕೆಲವು ಸತಿ ನಾವು ಎಲ್ಲ ಕಡೆನೂ ನಾವು ವೈರ್ಲೆಸ್ ಮನೇಲಿ ಇಟ್ಟಿರ್ತೀವಿ, ಸುಮ್ಮನೆ ಇಟ್ಟೋಗಿರ್ತೀವಿ ಅಂದ್ಕೊಳ್ಳಿ, ಅಥವಾ ಆಫೀಸಲ್ಲಿ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಎಲ್ಲ ಟೈಮ್ ಅದನ್ನು ಯೂಸ್ ಮಾಡೋಕ್ಕಲ್ಲ, ಸಿ ಟೈಪಿಂದನೂ ಚಾರ್ಜ್ ಮಾಡ್ಬೋದು. ಅದೊಂದು ಗುಡ್ ನ್ಯೂಸ್. 17 hours ಬ್ಯಾಕ್ ಪ್ಯಾಕ್ ಕೊಡುತ್ತೆ ಅನ್ನೋದು ಗುಡ್. ಇದು 17 hours ನಿಮಗೆ ಬ್ಯಾಕ್ ಪ್ಯಾಕ್ ಇದೆ. 3 hours ನಿಮಗೆ ಇಯರ್ಫೋನ್ ಇನ್ಬಿಲ್ಟ್ ಬ್ಯಾಟ್ರಿ ಏನಿರುತ್ತೆ ಒಂದು ಇಯರ್ ಬಡ್ಸ್ ಅಲ್ಲಿ ಅದು ಕೊಡುತ್ತೆ. ಪ್ಲಸ್ ಆ ಬಾಕ್ಸ್ ಒಳಗಡೆ ಟೋಟಲ್ 2 ಸೇರಿದ್ರೆ 17 hours ಬರುತ್ತೆ. 2 ನೀವು ಆ 3 hour ಕೌಂಟ್ ಇರುತ್ತೆ ಅಂದ್ರೆ 15 hours ಬಾಕ್ಸ್ ಇಂದ 3 hour ಅದರಿಂದ ಒಂದು ಇಯರ್ ಬಡ್ಸ್ ಇಂದ ನಿಮಗೆ ಚೆನ್ನಾಗಿದೆ. ದೆನ್ ಇಲ್ಲೊಂದು ಆಪಲ್ ಅವ್ರದ್ದು ಒಂದು ಫೀಚರಲ್ಲಿ ನನಗೆ ಇಷ್ಟ ಆಗಿದ್ದ ಫೀಚರ್ ಅಂದರೆ ಇದು ಒಂದು ಎನ್ವೈರನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್. ಎನ್ವೈರನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಒಂದು ಈಗ ನೀವು ಕಿವಿಗೆ ಹೆಡ್ಫೋನ್ ಹಾಕೊಂಡ್ರು ಹೊರಗಡೆ ಸೌಂಡ್ ಕೇಳಿಸ್ತಾ ಇರುತ್ತಲ್ಲ, ಅದನ್ನೆಲ್ಲ ಮ್ಯೂಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದು ರಿಯಲ್ ಮೈಕ್ರೋಫೋನ್ ಇರುತ್ತೆ. ಒಂದು ಮಾತಾಡ್ತಾ ಇರೋ ಅಂಥದ್ದನ್ನ ಅದು ರೆಕಾರ್ಡ್ ಮಾಡಿಕೊಂಡು ಅದು ಟ್ರಾನ್ಸ್ಮಿಟ್ ಮಾಡುತ್ತೆ. ಇನ್ನೊಂದು ನಾಯ್ಸ್, ಹೊರಗಡೆ ನಾಯ್ಸ್ ಏನಿದೆ ಅದನ್ನು ರೆಕಾರ್ಡ್ ಮಾಡ್ಕೊಳುತ್ತೆ. ಆ ಒಂದು ಇಂಟೆಲಿಜೆಂಟಾಗಿ ಅದು ಐಡೆಂಟಿಫೈ ಮಾಡುತ್ತೆ ಇದರಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಯಾವುದು ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಕಾಲಲ್ಲಿ ಆಗಿರ್ಬೋದು, ನಿಮ್ಮ ಬೇರೆ ಟೈಮಲ್ಲಿ ಆಗಿರ್ಬೋದು, ಅದು ಕ್ಲಿಯರ್ ಆಗಿ ಓಕೆ ಏನು ಸೌಂಡ್ ಇಲ್ಲ, ನೀವು ಹಾಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಮ ಪಾಡಿಗೆ ನೀವು ಮಾತಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ಅವ್ರಿಗೆ ಅದು ತುಂಬ ನಾಯ್ಸ್ ಕೇಳಿಸ್ತಾ ಇರುತ್ತೆ. ಬಟ್ ಇದು ಆ ಥರ ಇಲ್ಲ, ಇದು ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಒಂದು ಕಾನ್ಸೆಪ್ಟ್ ಇದು. ಆ್ಯಪಲ್ ಅವ್ರ ಕಾನ್ಸೆಪ್ಟ್ ಇದು. ಆ್ಯಪಲ್ ಏರ್ ಡಾಟ್ಸ್ ಅಂತ ಏನು ಕರೀತಾರೆ ಅವ್ರದ್ದು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಡಿಸೈನು ಒಂದು ಹೇಳೋದಾದರೆ ವೆಲ್ ಆ್ಯಂಡ್ ಗುಡ್, ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ನ. ಒಂದು ಬ್ರ್ಯಾಂಡಿಂಗ್ ಆಗಿರ್ಬೋದು, ಆ ಕಲರ್ ಆಗಿರ್ಬೋದು. 3 ಕಲರ್ ಇದೆ, ಈಗ ನೀನು ತೋರಿಸ್ತೇನೆ ನೋಡಿ. 3 ಕಲರ್ ಕೊಟ್ಟಿದ್ದಾರೆ. ವೈಟ್, ನನಗೆ ವೈಟ್ ಇಷ್ಟನೇ ಆಗಿದ್ದು. ಬ್ಲ್ಯಾಕು ಏನಂತ ಚೆನ್ನಾಗಿಲ್ಲ ಅನಿಸ್ತು. ಎಲ್ಲೋ ಅಂತೂ ದೊಡ್ಡ ಜಾತ್ರೆ ಥರ ಕಾಣಿಸ್ತಾ ಐತೆ. ಬಟ್ ಎಲ್ಲೋ ಇಷ್ಟಪಡೋರಿಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ನನಗೆ ಪರ್ಸ್ನಲಿ ವೈಟ್ ಇಷ್ಟ ಆಯಿತು. ಐ ಯೂಶಲಿ ಲೈಕ್ ಬ್ಲ್ಯಾಕ್ ಇನ್ ಆಲ್ ಮೊಬೈಲ್ಸ್. ನನ್ನದು ಮೊಬೈಲ್ ಕೂಡ ನಾವು ಮೊಬೈಲ್ ಇದು ತೊಗೊಂಡ್ರೆ ಯಾವುದಾದ್ರೂ ಬ್ಲ್ಯಾಕ್ ಅಥವಾ ಬ್ಲೂನೇ ನಾನು ಪ್ರಿಫರ್ ಮಾಡ್ತೀನಿ ಯೂಶಲಿ. ಆದರೆ ಇಲ್ಲಿ ನನಗೆ ವೈಟ್ ಇಷ್ಟ ಆಯಿತು. ಇಯರ್ ಬಟ್ಸ್ ವೈಟ್. ಎಲ್ಲೋ ನೀವು ಫೇವ್ರೇಟ್ ಕಲರ್ ಆಗಿದ್ರೆ ಐ ಡೋಂಟ್ ನೋ ವಾಟ್ ಟು ಕಾಲ್, ಬಟ್ ನನಗೆ ಎಲ್ಲೋ ಯಾಕೋ ಇಷ್ಟ ಆಗ್ತಾಯಿಲ್ಲ. ಬ್ಲೂ ಇದ್ದಿದ್ರೆ ಇಷ್ಟ ಆಗಿರೋದೇನೋ. ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಈಸ್ ಗುಡ್ ಆ್ಯಂಡ್ ವೈಟ್ ಈಸ್ ದ ಪರ್ಫೆಕ್ಟ್ ಥಿಂಗ್. ಆ್ಯಡಲ್ಲಿ ಕೂಡ ನೋಡಿ, ಅವ್ರ ಆ್ಯಡಲ್ಲಿ ಕೂಡ ವೈಟನ್ನೇ ಜಾಸ್ತಿ ಪ್ರಿಫರ್ ಮಾಡಿರೋದು. ಅದು ಹೆಡ್ಫೋನ್ ಅಂತ ಕಾಣಿಸೋದೇ ವೈಟಿಂದ ಅನಿಸ್ಬಿಡ್ತು ನನಗೆ. ದೆನ್ ಅವರ ಆ ಒಂದು ಬೇಸ್ ಬೂಸ್ಟ್ಗೆ ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ಕಾನ್ಸೆಪ್ಟ್ ಇದು. ಆಪ್ಟಿಕಲ್ ಸೆನ್ಸರ್ ಇದೆ, ಹಾಗೂ ಒಂದಷ್ಟು ಡ್ರೈವರ್ ಇದೆ, ಏನೇನೋ ಫಿಲ್ಟರ್ ಹಾಕಿದ್ದಾರೆ. ಈ ಒಂದು ಕೆಲಸಗಳಿಂದ ಪವರ್ಫುಲ್ ಬೇಸ್ ನಿಮಗೆ ಕೇಳಿಸುತ್ತೆ ಅಂತ ಹೇಳಿದ್ದಾರೆ. ಮ್ಯೂಸಿಕ್ ಕೇಳಬೇಕಾದ್ರೆ ನಿಮಗೆ ಒಂದು ಗ್ರಾಫ್ ಹಾಕಿ ತೋರಿಸಿದ್ದಾರೆ, ನಿಮಗೆ ಫ್ರೀಕ್ವೆನ್ಸಿ ಎಷ್ಟು ಬೇಸ್ ಅಂತ. ಮ್ಯೂಸಿಕ್ ಮಾಡೋರಿಗಾದರೆ ಒಂದು ಐಡಿಯಾ ಇದೆ, ಅದು ಬೇಸ್ ಬೂಸ್ಟ್ ಆದರೆ ಹೆಂಗೆ ನಿಮಗೆ ಆ ಒಂದು ಇದು ಬರುತ್ತೆ ಅಂತ. ಬಿಕಾಸ್ ನಾವು ಬೇಸ್ ಬೂಸ್ಟ್ ಮಾಡಿಕೊಂಡು ಟ್ರೈಬಲ್ ಬೇಸ್ ಆ ಥರದಲ್ಲಿ ಆಟಾಡಿರ್ತೀವಿ ನಾರ್ಮಲಾಗಿ ನಾವು ಹೆಡ್ಫೋನಲ್ಲಿ ಮ್ಯೂಸಿಕ್ ಕೇಳಬೇಕಾದ್ರೆ. ಬಟ್ ಮ್ಯೂಸಿಕ್ ಕ್ರಿಯೇಟರ್ಸ್ ಆಗಿದ್ದರೆ ಅವರು ಅದರಲ್ಲೇ ಮುಳುಗೆದ್ದಿರ್ತಾರೆ. ಅವ್ರಿಗೊಂದು ಬೇಸಿಕ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಮಗೆ ಓವರ್ ಆಲ್ ಗೊತ್ತಿರುತ್ತೆ. ಇದನ್ನು ಜಾಸ್ತಿ ಮಾಡಿದ್ರೆ ಹಿಂಗಿರುತ್ತೆ, ಇದನ್ನು ಜಾಸ್ತಿ ಮಾಡಿದ್ರೆ ಹಿಂಗಿರುತ್ತೆ ಅಂತ. ಬಟ್ ಅವ್ರಿಗೆ ಒಂದು ಬೇಸಿಂದನೂ ಗೊತ್ತಿರುತ್ತೆ ಅದು ಹೇಗೆ ವರ್ಕ್ ಆಗುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಬೇಸ್ ಬೂಸ್ಟ್, ಡೈನಾಮಿಕ್ ಬೇಸ್ ಬೂಸ್ಟು ನಾವು ಅದನ್ನೆಲ್ಲ ಹಾಕ್ಕೊಂಡು ಮ್ಯೂಸಿಕ್ ಮಾಡೋ ಥರ ಇಲ್ಲ. ಇದು ನಾರ್ಮಲ್ ಯೂಸ್ಗೆ ಚೆನ್ನಾಗಿದೆ. ದೆನ್ ಒಂದಷ್ಟು ಟೆಸ್ಟ್ ಮಾಡಿದಾರಂತೆ. ಡ್ರಾಪ್ ಟೆಸ್ಟು, ಚಾರ್ಜಿಂಗ್ ಕೇಸ್ ಓಪನಿಂಗ್ ಟೆಸ್ಟು, ಒಂದು 12,000 ಟೈಮ್ ಡ್ರಾಪ್ ಬೀಳಿಸಿದಾರಂತೆ. ಒಂದು 10,000 ಸತಿ ಕ್ಲೋಸ್ ಓಪನ್ ಮಾಡಿದಾರಂತೆ. ಚಾರ್ಜಿಂಗ್ ಪೋರ್ಟ್ ಸ್ಟೆಬಿಲಿಟಿ ಟೆಸ್ಟು ಒಂದು 7,000 ಟೈಮ್ ಮಾಡಿದಾರಂತೆ. ಪವರ್ ಆನ್ ಆ್ಯಂಡ್ ಆಫ್ ಟೆಸ್ಟು 5,000 ಟೈಮ್ಸ್ ಮಾಡಿದಾರಂತೆ. ಬಟನ್ ವಾಟರ್ ಪ್ರೂಫ್ ಟೆಸ್ಟು 2,500 ಟೈಮ್ಸ್ ಮಾಡಿದಾರಂತೆ. ಆ್ಯಂಡ್ 336 ಟೆಂಪ್ರೇಚರ್ ಟೆಸ್ಟ್ ಮಾಡಿದಾರಂತೆ, -50 or 75 ಡಿಗ್ರಿ ಸೆಲ್ಸಿಯಸಲ್ಲಿ. ಅಷ್ಟು ಹೀಟು ಅಥವಾ ಅಷ್ಟು ಕೋಲ್ಡು ಅನ್ನೋ ಥರ. ಫೈನಲಾಗಿ ಹೇಳೋದಾದರೆ ಪ್ರೈಸ್, ಈ ಒಂದು ಪ್ರೈಸ್ಗೆ ಓಕೆ. ಯಾಕಂದರೆ ಇಲ್ಲಿ ನಮಗೆ ಒಂದು ವೈರ್ಲೆಸ್ ಚಾರ್ಜಿಂಗ್ ಸಿಗ್ತದೆ, ಅದು ಒಂದು. ದೆನ್ ಇನ್ನೊಂದು ಸ್ಮಾರ್ಟ್ ಇಯರ್ ಡಿಟೆಕ್ಷನ್ ಸೆನ್ಸಾರ್ ಇರೋದು ಒಂದು ಗುಡ್ ಅನಿಸ್ತು. ಗೇಮಿಂಗ್ ಮೋಡು ಓಕೆ ನೀವು ಯೂಸ್ ಮಾಡೋರಾಗಿದ್ದರೆ. ದೆನ್ ರೇಟ್ ಸ್ವಲ್ಪ ಜಾಸ್ತಿ ಒಂದು ಸೈಡ್, ಒಂದು 4,000 ಅನ್ನೋದು. ಬಟ್ ನೀವೇನಾದರೂ ಆ್ಯಪಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಅವ್ರ ಪ್ರೈಸ್ 25,000 ಇದೆ. 25,000 ಕಂಪೇರ್ ಮಾಡಿದ್ರೆ ವೇ ಫಾರ್ ಬೆಟರ್, ತುಂಬ ಚೀಪ್ ಇದು. ಆ್ಯಪಲ್ ಕಂಪೇರ್ ಮಾಡಿದ್ರೆ ಪ್ರಾಡಕ್ಟ್ನ ಆ್ಯಪಲ್ ಕಂಪೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಪ್ರೈಸಲ್ಲಿ ನಾವು ತುಂಬ ಕಡಿಮೆ ಇದ್ದೀವಿ. ನಾನು ಈ ಪ್ರಾಡಕ್ಟ್ನ ತೊಗೊಂಡೋಗಿ ಆ್ಯಪಲ್ ಕಂಪೇರ್ ಮಾಡಿದ್ರೆ ಜನ ನನ್ನ ಇವ್ನು ಯಾರಪ್ಪ ಈ ಒಂದು ಪ್ರಾಡಕ್ಟ್ನ ತೊಗೊಂಡೋಗಿ ಆ್ಯಪಲ್ ಕಂಪೇರ್ ಮಾಡ್ತಾನೆ, ಅದ್ರ ಕ್ವಾಲಿಟಿ ಏನು ಅದೇನು ಅಂತ ಹೇಳ್ಬೋದು. ಬಟ್ ಪ್ರೈಸ್ ನೋಡಿ ಮಾತಾಡಬೇಕಲ್ವಾ ನಾವು. ಈಗ 25,000 ಕೊಡೋದಕ್ಕೂ 4,000 ಕೊಡೋ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ 4 ಟೈಮ್ ಜಾಸ್ತಿ ಇದೆ ಅಂದ್ಕೊಳ್ಳಿ. ಇದನ್ನು 5,000 ಇಟ್ಕೊಂಡ್ರೆ 5 5s are 25.
5 ಪಟ್ಟು ಜಾಸ್ತಿ ಇರೋವಂಥ ಒಂದು ವಸ್ತು ಜೊತೆ ಕಂಪೇರ್ ಮಾಡೋದು, ಅದ್ರ ಕ್ವಾಲಿಟಿಗೂ ಇದ್ರ ಕ್ವಾಲಿಟಿಗೂ ಕಂಪೇರ್ ಮಾಡೋದು ಮೂರ್ಖತನ ಆಗಿರುತ್ತೆ. ಸೊ ಅದು ಕಂಪೇರ್ ಮಾಡ್ತಾಯಿಲ್ಲ, ಹೇಳ್ತಾ ಇದ್ದೀನಿ. ಅದರ ಒಂದು ಕಾನ್ಸೆಪ್ಟಿಂದ ಇವರು ಡೆವಲಪ್ ಮಾಡಿದರೆ ಅಲ್ಲಿ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗಿದ್ದೆ ಆ್ಯಕ್ಚುಲಿ ಫಸ್ಟು. ಬಟ್ ಇಲ್ಲಿಗೆ ಬಂದು ನಿಂತಿದೆ. ಇದು ತೊಗೊಳೋದು ನಿಮಗೆ ಬಿಟ್ಟಿದ್ದು, ಹೇಳೋದಷ್ಟು ನಮ್ಮ ಒಂದು ಕೆಲಸ. ಹೇಳಿರ್ತೀವಿ ಹಿಂಗಿದೆ, ಈ ಥರ ಇದೆ, ನೀವು ತೊಗೋಬೋದಾ ತೊಗೋಬಾರ್ದಾ, ರೇಟ್ ಇಷ್ಟಿದೆ. ನಮ್ಮ ಕಡೆಯಿಂದ ಹೇಳೋದಾದರೆ ಸ್ವಲ್ಪ ಜಾಸ್ತಿ ಆಯಿತು. ಇದೊಂದು 3,000 ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಫೀಲ್ ಇದು 3,000 ಅಂದರೆ 2,999 ಇದ್ದಿದ್ರೆ ಬೆಸ್ಟ್ ಅಂತಲೇ ಹೇಳ್ತಿದ್ದೆ ನಾನು. 1,000 ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಓಕೆ, ಇದೇ ಥರ ಮತ್ತೆ ವಿಡಿಯೋಸ್ ಬೇಕಿದ್ದರೆ ಸಬ್ಸ್ಕ್ರೈಬ್ ಆಗಿ. ಫ್ಯೂಚರಲ್ಲಿ ನಿಮಗೆ ಬೇರೆ ಬೇರೆ ಥರ ಟೆಕ್ ವಿಡಿಯೋಸ್ ಹಾಕ್ತಾ ಇರ್ತೀವಿ. ಪಡ್ಕೊಳೋದು ಕಳ್ಕೊಳೋದು ಏನಿಲ್ಲ, ನಮ್ಮ ಕೈಲಾಗೋದು ನಾವು ಮಾಡ್ತಾ ಇರ್ತೀವಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ನಿಮಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.